ನನ್ನ ಆರಾಧ್ಯ ದೇವ ಗದುಗಿನ ಪಂಡಿತ ಪುಟ್ಟರಾಜ ಕವಿಗಳಿಗೆ ಸ್ಮರಿಸುತ್ತಾ ಇಂಥ ಒಂದು ಪವಿತ್ರವಾದ ವೇದಿಕೆಗೆ ನಮ್ಮನ್ನು ವೃತ್ತಿರಂಗಭೂಮಿ ಕಲಾವಿದರನ್ನ ಬೆಳ್ಳಿ ತೆರೆ ಮೇಲೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡತಕ್ಕಂಥ ಸಾಹಸವನ್ನು ಮಾಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಂಥ ಪ್ರದಕ್ಷಿಣ ಪಲ್ಲಕ್ಕಿ ಗುರುಗಳವರಿಗೆ ವಂದಿಸುತ್ತಾ, ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನರು ತಾಂತ್ರಿಕ ವರ್ಗದವ್ರನ್ನಾಯಿತು, ನಟರನ್ನಾಯಿತು, ಪ್ರತಿಯೊಬ್ಬರನ್ನು ಕೂಡ ಒಂದು ಮೇಲ್ಮಟ್ಟಕ್ಕೆ ತಂದು ಅವರ ಬದುಕನ್ನು ಉತ್ತಮ ರೀತಿಯ ಅನಾವರಣ ಮಾಡತಕ್ಕಂಥ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕವನ್ನು ಅರ್ಪಿಸ್ತಾ ಇದ್ದೀನಿ. ಇವನ್ ಸ್ವೀಕರಿಸಿ ಆಶೀರ್ವದಿಸಿ. ನಾನು ವೃತ್ತಿರಂಗಭೂಮಿ ಕಲಾವಿದ. ನನ್ನ 3ನೇ ತಲೆಮಾರು ವೃತ್ತಿರಂಗಭೂಮಿಯಲ್ಲಿ ನಡೀತಾ ಇರೋದು. ನನ್ನ ತಾತನವರು, ನನ್ನ ತಂದೆ, ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಲಾವಿದರು. ಇದರಲ್ಲೇ ಬದುಕನ್ನು ಕಟ್ಟಿಕೊಂಡು ಇದರಲ್ಲೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಾವು. ಸೊ ಇಂಥವ್ರನ್ನ ಗುರುತಿಸಿ ಒಂದು ಸಿನಿಮಾದಲ್ಲಿ, ಆದರೂ ನಾನು ಕೂಡ ವಿಷ್ಣುಜಿಯವರ ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪನಿಯಿಂದನೇ ನನಗೆ ಶುರುವಾಗಿತ್ತು. ನನಗೆ ನನ್ನ ನಾಟಕದ ಕಂಪನಿಯ ಗುರುಗಳು ನಾದೇ ನರಸಿಂಹಮೂರ್ತಿಗಳು ಅಂತ ಚಾಮರಾಜನಗರದವರು. ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ, ನೀನು ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಹೋಲಿಕೆ ಆಗುತ್ತೆ, ನೀನು ಅದನ್ನು ಅನುಕರಣೆ ಮಾಡಿದ್ರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದಾಗ, ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ, ಆ ಪಾತ್ರವನ್ನು ವಿಷ್ಣುವರ್ಧನ್ ಅವರ ಶೈಲಿಯಲ್ಲಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ, ನೀನು ಅದರ ಕಡೆ ಗಮನ ಕೊಡು ಅಂತ ಹೇಳಿದಾಗಿಂದ ನಾನು ವಿಷ್ಣುಜಿಯವರ ಅಭಿನಯವನ್ನ ಅದರ ಕಡೆ ಗಮನ ಕೊಡೋಕೆ ಶುರು ಮಾಡಿದೆ. ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನ್ ಅವರು ಮಾಡದೇ ಇರೋ ಪಾತ್ರಗಳವೆಲ್ಲ, ನಮ್ಮ ವೃತ್ತಿರಂಗಭೂಮಿ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿಯವರು ಮಾಡದೇ ಇರೋದು. ಅದನ್ನು ಮಾಡಿದ್ರೆ ನಿನಗೆ ಹೆಚ್ಚಿನ ಮೆರುಗು ಸಿಗುತ್ತೆ ಅಂತ ಹೇಳಿದ ಮೇಲೆ ನಾನು ಅದನ್ನು ಶುರು ಮಾಡಿದೆ. ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗತ್ತಲ್ಲ ಗುರುಗಳೇ, ಇದು ತಪ್ಪಾಗಲ್ವಾ ಅಂತಂದಾಗ, ಅದೇ ಹೆಂಗಾಗತ್ತೆ, ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆಯಲ್ಲಿ ಕಣಯ್ಯ, ನೀನು ಅನುಕರಣೆ ಮಾಡೋದು ಯಾವುದೂ ತಪ್ಪಲ್ಲ, ಪ್ರತಿಯೊಬ್ಬರು ಅನುಕರಣೆಯಲ್ಲಿ ಜೀವನವನ್ನು ಕಟ್ಕೊಂಡು ಬಂದಲಿಕ್ಕೆ ಸಾಧ್ಯ ಆಗಿದ್ದು. ಅದರಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ, ಅದು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣುಜಿಯವರ ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಕಂಪನಿಯಲ್ಲಿ ಪಾತ್ರಗಳನ್ನ ಮಾಡ್ತಾ ಬಂದೆ. ಗುರುಗಳು ಸುಮಾರು ಕಡೆ ನನ್ನನ್ನು ನಾಟಕದಲ್ಲಿ ನೋಡ್ತಾ ಇದ್ರು. ನನ್ನ ಉತ್ತರ ಕನ್ನಡದ ಹೆಚ್ಚಿನ ನಾಟಕದ ಪಾತ್ರ ಅಂದ್ರೆ ಚೆನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ. ಆ ಪಾತ್ರವನ್ನ 2 ಶೈಲಿಯಲ್ಲಿ ಮಾಡ್ತಿದ್ದೆ. ವಿಷ್ಣುಜಿಯವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೆ. ಅದು ತುಂಬಾ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬಂತು. ಗುರುಗಳು ನಮ್ಗೆ ಎಲ್ಲಾ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು. ಆದ್ರೆ ಇವರು ನನಗೆ ಬಂದು ಭೇಟಿ ಆಗ್ತಿರಲಿಲ್ಲ. ನಾಟಕ ನೋಡ್ಕೊಂಡು ಹೋಗೋರು ಸುಮ್ಮನೆ ಎಲ್ಲ ಒಂದ್ ಕಡೆ ಪರಿಚಯ ಆದಾಗ ಸಹಾಯ ಅಂತ ಹೇಳೋರು. ಅಲ್ಲಿವರೆಗೂ ಪಲ್ಲಕ್ಕೆ ಸರ್ ಅವ್ರ ಪರಿಚಯ ಇರಲಿಲ್ಲ. ಇವರು ಇತ್ತೀಚೆಗೆ ಈ ಚಿತ್ರದ ಅವರ ಗಮನದಲ್ಲಿ ಏನ್ ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿ ಕುತ್ಕೊಂಡು ಮಾತಾಡಿ ಕತೆ ಬಗ್ಗೆ ಎಲ್ಲ ಹೇಳಿದ್ರು. ಮತ್ತೆ ಹೇಗೆ ಇದು ಮಾಡೋದಂದ್ರೆ, ಇಲ್ಲಿ ವಿಷ್ಣುಜಿಯವರ ಅಭಿನಯದಲ್ಲಿ ಮಾಡೋಂಥದ್ದಿಲ್ಲ, ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿ, ಅಲ್ಲಿ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಮೆರುಗು ಬರುತ್ತೆ. ಅದನ್ನೇ ಕೇಳಿದ್ವಿ, ಅಂತ ಮಹಾನ್ ನಟರಿಗೋಸ್ಕರ ಅಂತ ಇಟ್ಟಿರೋ ಕತೆ ನಾನ್ ಮಾಡಿದ್ರೆ ಸರಿಯಾಗತ್ತೆ ಗುರುಗಳೇ ಅಂತ ಹೇಳಿದಾಗ, ಇಲ್ಲ ಇದರೊಂದು ಬದಲಾವಣೆಗಳನ್ನು ಕೂಡ ಮಾಡಿದೀನಿ. ಅವರ ಸವಿ ನೆನಪನ್ನ ಜನಗಳಿಗೆ ನಾವು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ, ಮನೋರಂಜನಾ ಕ್ಷೇತ್ರದಲ್ಲಿ ನೀವು ಬಂದಾಗ ಒಂದು ಆರೋಗ್ಯಕರವಾದ ಮನೋರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಅವ್ರ ಹೆಸರಿಗೆ ಒಂದು ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡೋಣ. ಅಲ್ಲಿ ಯಾವುದೇ ರೀತಿಯಲ್ಲೈತೆ ಅವರ ಗೌರವಕ್ಕೆ, ಆತ್ಮಗೌರವಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕಥೆಯನ್ನು ಅವರು ನಿರ್ಮಾಣ ಮಾಡಿದ್ರು. ಹಾಗಾಗಿ ಸಂತೋಷವಾಗಿ ನಾವು ಅದನ್ನು ಓದ್ಕೊಂಡ್ವಿ. ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣುಜಿಯವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದುವರೆಗೂ ಕೂಡ ಎಲ್ಲೇ ಆದ್ರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗ್ಲಿ ಅಥವಾ ಡ್ರಾಮಾದಲ್ಲಿ ಹೋಗ್ಲಿ, ವಿಷ್ಣುಜಿಯವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯ ಸಂಭಾಷಣೆಗಳು ಕೂಡ, ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸಿಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ಒಂದು ಅವಕಾಶವನ್ನು ಇದರಲ್ಲಿ ಕೊಟ್ಟರು. ಕಥೆನ ಹೇಳಿದ್ರು. ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು. ನಮ್ಮಂತ ರಂಗಭೂಮಿ ಕಲಾವಿದರನ್ನು ಕೂಡ ಕರೆಸಿ ಅವ್ರ ಕೈಲಿಂದ ಒಂದು ಉತ್ತಮವಾದಂತಹ ಕಾಯಕವನ್ನು ಮಾಡಿಸಿದ್ರಲ್ಲ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ಒಪ್ಕೊಂಡು ಗುರುಗಳ ಜೊತೆ ನಾವು ಕೆಲಸ ಮಾಡ್ಕೊಂಡ್ ಬಂದ್ವಿ. ಇದೆಲ್ಲ ಏನೇ ಯಶಸ್ಸು, ಏನೇ ಕೀರ್ತಿ ಸಿಕ್ಕರು ಅವ್ರಿಗೆ, ಆದ್ರೆ ಇವ್ರದೊಂದು ವಿಶೇಷತೆ ಅಂದ್ರೆ, ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಇಲ್ಲ. ನಮ್ಮ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾಗಿರ್ತ ಹೀರೋ ಅಂತ ಮಾಡಿದ್ದಾರೆ. ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ, ಚಿತ್ರವೇ ಒಂದು ಅದ್ಭುತವಾದಂತ ಹೀರೋ. ಇಲ್ಲೇ ಹೀರೋ ವಿಲನ್ ಅಂತಕ್ಕಂಥ ಯಾವುದು ಏರಿಳಿತಗಳನ್ನು ಇಟ್ಟಿಲ್ಲ. ಎಲ್ಲರಿಗೂ ಸರಿ ಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರವರ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು. ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅನ್ಕೊಂಡಿದ್ವಿ. ಈಗ ಹೇಳಿದ್ರು ವಿಷ್ಣುಜಿಯವರ ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷೆ ಅಂತ ಯಾರು ಅನ್ಕೋಬೇಡಿ, ನಾನು ವಿಷ್ಣುಜಿಯವರ ಪಾತ್ರ ಅಭಿಮಾನಿಗಳು ಎಷ್ಟು ಜನ ಹಳ್ಳಿಗಳೆಲ್ಲ ನಾನು ಹೋಗಿ ನೋಡ್ತೀನಿ. ನಾವು ಈ ಭಾಗ ಅಷ್ಟೇ ಅಲ್ಲ,
ಬೀದರ್, ಉತ್ತರ ಕನ್ನಡ, ಕರ್ನಾಟಕ, ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಬರ್ತೀವಿ. ವಿಷ್ಣುಜಿಯವರೆಲ್ಲ ಬರೀ ಸ್ಕ್ರೀನಲ್ಲೇ ನೋಡಿ ಅವರ ಅಭಿಮಾನಿಗಳಾದಂತರು ಬಹಳಷ್ಟು ಜನ ಇದ್ದಾರೆ. ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ, ಎಲ್ಲಿ ಏನಂತ ಗೊತ್ತಿಲ್ಲ, ಬರೀ ಸ್ಕ್ರೀನಲ್ಲಿ ನೋಡಿ ಅವ್ರನ್ನ ಆರಾಧಿಸ್ತಕ್ಕಂಥ ಅನೇಕ ಅಭಿಮಾನಿಗಳಿದ್ದಾರೆ. ಆ ಸಂತೋಷ ನಾವು ಅನುಭವಿಸಿದ್ದೆ ಅಲ್ಲಿ ಹೋದಾಗ. ಅವ್ರು ಕೊಡ್ತಕ್ಕಂಥ ಗೌರವ ಏನು, ಅವ್ರ ಮೇಲೆ ಎಂತ ಪ್ರೀತಿ ಇಟ್ಟಿದ್ದಾರೆ ಅನ್ನತಕ್ಕಂಥದನ್ನ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ. ನಿಜವಾದ ಅದೊಂದು ಪವಾಡ ಪುರುಷರಂತ ಅನ್ಕೋಬಹುದು ನಾವು. ಈ ರಂಗಕ್ಕೋಸ್ಕರ ಹುಟ್ಟಿದಂತ ಮಹಾನ್ ಚೇತನ ಅವರು ತಮ್ಮ ಖಾಸಗಿ ಜೀವನ, ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಪ್ರಾಂಜಲತೆಯಿಂದ ನಡ್ಕೊಂಡ್ ಬಂದಿದ್ದಕ್ಕೆ ಈಗಲೂ ಕೂಡ ಅವರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ. ಅಂತ ಒಂದು ಅವರ ಸವಿನೆನಪ ತರ್ತಕ್ಕಂಥ ಕಾಯಕ ನನ್ನಿಂದ ನಡೆಸ್ತಕ್ಕಂಥ ಸುಯೋಗ ಆ ದೈವವೇ ಒದಗಿಸ್ಕೊಟ್ಟಿದ್ದು, ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ, ದೈವ ಒದಗಿಸ್ಕೊಟ್ಟಿದ್ದು ನಮಗೆ. ಅದನ್ನು ಗೌರವ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶಿಷ್ಟವಾಗಿ ಮಾಡಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರರಂಗಕ್ಕೆ ಯಶಸ್ಸು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ರಿ. ಎಲ್ಲರೂ ಹೃದಯಪೂರ್ವಕ. ಪಲ್ಲಕ್ಕಿ ಸರ್ ಅವರ ಒಂದು ದೊಡ್ಡ ಶಕ್ತಿ ಏನಪ್ಪಾ ಅಂತಂದ್ರೆ, ಅವ್ರು ಯಾವತ್ತೂ ಯುವಕರ ಜೊತೆನೆ ಇರ್ತಾರೆ. ನೀವು ಯಾವತ್ತೇ ನೋಡಿ, ಒಂದು ಯುವಕರ ದಂಡು ಅವ್ರ ಜೊತೆ ಯಾವತ್ತೂ ಇರುತ್ತೆ. ಹಾಗಾಗಿ ಬಹುಶಃ ಅವರು ಯೌವನನೂ ಕಳ್ಕೊಂಡಿಲ್ಲ. ಅವರು ಹಂಗೆ ಇದ್ದಾರೆ, ಅವತ್ತಿಂದನೂ ಹಿಂಗೆ ಇದ್ದಾರೆ ಅಂತ ಕಾಣುತ್ತೆ. ಅಥವಾ ಇದು ಒಂದು ಯುವಕರ ಮಧ್ಯೆ ಇವತ್ತಿನ ಜನರೇಷನ್ ಜೊತೆನಲ್ಲಿ ಆ ಕಥೆಯನ್ನ ಹೇಗೆ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಅದನ್ನ ತೋರಿಸಿದ್ದಾರೆ. ನಾನು ಸಂಪೂರ್ಣ ಚಿತ್ರವನ್ನು ನೋಡೋಕ್ಕಾಗಿಲ್ಲ, ಆದ್ರೆ ನಾನು ಕಂಡಂತ ತುಣುಕುಗಳಲ್ಲಿ ಅದು ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಹೀರೋ ಸಹ ಅದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಯಶಸ್ಸು ಸಿಗಬೇಕು, ಮತ್ತೆ ಪಲ್ಲಕ್ಕಿ ಸಾರ್ಗೆ ಒಂದು ಬ್ರೇಕ್ ಥ್ರೂ ಸಿಗಬೇಕು ಅಂತ ನಾನು ಅನ್ಕೋತೀನಿ. ನಮ್ಮ ಗೆಳೆಯರಾದ ರಾಜು ಅವರು ನಮ್ಮ ಎಲ್ಲ ಶಕ್ತಿಯನ್ನ, ತಮ್ಮ ಎಲ್ಲ ಕಲಾ ಪ್ರತಿಭೆಯನ್ನ ಈ ಒಂದು ಚಲನಚಿತ್ರದಲ್ಲಿ ಹಾಕಿ ಇದನ್ನ ಬಹಳ ಸುಂದರವಾಗಿ ಮೂಡಿಸಿದ್ದಾರೆ. ಇದನ್ನ ಜನ ಹೇಗೆ ತಗೋತಾರೆ ಅನ್ನೋದು ಮುಂದೆ ಇದು ಚಿತ್ರ ರಿಲೀಸ್ ಆದಾಗ ಗೊತ್ತಾಗುತ್ತೆ. ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಸಹ ಸಿಗೋದಕ್ಕೆ ಖಂಡಿತ ಸಾಧ್ಯ ಇರುವಂತಹ ಒಂದು ಚಲನಚಿತ್ರವಾಗಿದೆ ಇದು. ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಚಲನಚಿತ್ರನ ಜನಗಳಿಗೆ ತಲುಪಿಸುವಂತ ದಿಕ್ಕಿನಲ್ಲಿ ಒಂದು ಸೂಕ್ತವಾದಂತ, ಶಕ್ತಿಯುತವಾದಂತ ಒಂದು ಪ್ರಚಾರವನ್ನು ಕೊಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ನಮಸ್ಕಾರ. ಈ ಸಿನಿಮಾ ಮಾಡ್ಬೇಕಾದ್ರೆ ಅಣ್ಣ ನನಗೆ ಕಥೆ ಎಲ್ಲ ಹೇಳೋದು, ಕಥೆ ಒಂಥರ ಇಂಟ್ರೆಸ್ಟ್ ಆಗಿತ್ತು. ಆಯ್ತು, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಚಿತ್ರಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡು ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿದ್ದೀನಿ. ಈ ಚಿತ್ರ 3 ಕಡೆ ಶೂಟಿಂಗ್ ನಡೀತದೆ. ಅಲ್ಲೆಲ್ಲ ಹೋಗಿ ಜೊತೆ ನಿಂತು ಕೆಲಸ ಮುಗಿಸ್ಕೊಂಡು ಬಂದಿದ್ದೀವಿ. ಇಲ್ಲ, ಇವಾಗ ನಾವು ಆ್ಯಕ್ಟ್ ಮಾಡಿದ್ವಿ ಏಪ್ರಿಲಲ್ಲಿ. ಪಲ್ಲಕ್ಕಿ ಅವ್ರದ್ದು ಸುಮಾರು 40 ವರ್ಷದ ಸ್ನೇಹ. ಹೀಗಾಗಿ ಮಲಯಾಳಮಿಂದ ಕನ್ನಡ ಸಿನಿಮಾ ಮಾಡಿದ್ದೀನಿ, ಕನ್ನಡದಿಂದ ಮಲಯಾಳಂ ತಗೊಂಡು ಹೋಗಿದ್ದೀನಿ, ಸಿನಿಮಾಗಳು ಸುಮಾರು ಮಾಡಿದ್ದೀನಿ. ನಾನು 91ರಿಂದ ನಾನು ಈ ಜಮೀನಿನಲ್ಲಿದ್ದೀನಿ. ಈಗ ಮದಕರಿಪುರ ಅಂತ ಒಂದು ಸಿನಿಮಾ ಕಥೆ ಕೇಳಿದ್ಮೇಲೆ ಕಿಚ್ಚ ಮಾತಾಡ್ತಾನೆ, ನಾನು ಒಂದು ಟೈಟ್ಲ್ ಇಟ್ಕೊಂಡು ಮಾಡಿದ್ರು. ಅದರ ಕಥೆನ ತಗೊಂಡು ನಾನೀಗ ಮಲಯಾಳಂ ಮಾಡ್ತಾ ಇದ್ದೀನಿ. ಬಿಜು ಮೇನನ್ ಅವ್ರನ್ನ ಇಟ್ಕೊಂಡು ಅದು ಶೂಟಿಂಗ್ ಆಗಲಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈ ಒಂದು ಸಾಮಯ್ಯ ಸಣ್ಣ ಬ್ರಹ್ಮಚಾರಿ ಇದೊಂದು ಇದು ಅಂತ ಹೇಳೋದಕ್ಕೆ ಅಂತ ಬಂದಿದ್ದೀನಿ.